ನಾನಂತೂ ನಿಮ್ಮೆಲ್ಲರ ಹಾಗೆ ದರ್ಶನ್ ರವರ ಅಭಿಮಾನಿ ಅಂತೂ ಅಲ್ವೇ ಅಲ್ಲ. ಆದ್ರೂ ಸದಾ ನಾನು ದರ್ಶನ್ ರವರನ್ನ ಬೆಂಬಲಿಸ್ತಾನೆ ಇರ್ತೀನಿ. ಯಾಕೆ ಅಂತ ಗೊತ್ತಿದ್ಯಾ ನಿಮ್ಗೆ? ನೋಡಿ, ನಾನು ಕಾಲೇಜು ದಿನಗಳಲ್ಲಿ ಇದ್ದಾಗ ನಾನೊಬ್ಬ ಅಪ್ಪಟ ಸುದೀಪ್ ಅವರ ಅಭಿಮಾನಿ. ನಾನು ಯಾವಾಗ ಆಧ್ಯಾತ್ಮಿಕವಾಗಿ ಹಾಗೆ ನನ್ನ ಮನಸ್ಸು ಸಂಪೂರ್ಣವಾಗಿ ಆಧ್ಯಾತ್ಮಿಕದ ಕಡೆ ಬಂತು, ನಾನು ಈ ಸಿನಿಮಾ ನಟರುಗಳನ್ನ ನನ್ನ ಹೀರೋ ಅಂತ ಹೇಳ್ಕೊಳ್ಳೋದು, ಅವರ ಅಭಿಮಾನಿಯಾಗೋದು ಎಲ್ಲವನ್ನ ಸಂಪೂರ್ಣವಾಗಿ ಬಿಟ್ಬಿಟ್ಟೆ. ಈಗ ನನ್ನ ಹೀರೋ ಯಾರಾದ್ರೂ ಇದ್ರೆ ಅದು ಕೃಷ್ಣ. ನಾನು ಕೃಷ್ಣನ ಅಭಿಮಾನಿ, ಕೃಷ್ಣನ ಭಕ್ತ, ನನ್ನ ಗುರು, ನನ್ನ ಸ್ನೇಹಿತ, ನನ್ನ ಸರ್ವಸ್ವ ಎಲ್ಲವೂ ಸಹ ನನಗೆ ಇವತ್ತಿನ ದಿನ ಶ್ರೀಕೃಷ್ಣನೇ. ನೋಡಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ನೂರಾರು ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಎಲ್ಲವನ್ನ ಹರಾಜು ಹಾಕಿದಂತಹ ವ್ಯಕ್ತಿಗಳನ್ನೇ ಬೆಂಬಲಿಸೋದಕ್ಕೆ ಬೆಂಬಲಿಗರಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಣವನ್ನ ಕೊಳ್ಳೆ ಹೊಡೆದಿರುವಂತಹ ರಾಜಕಾರಣಿಗಳನ್ನ ಬೆಂಬಲಿಸೋದಕ್ಕೆ ಅಂತಾನೆ ಅನೇಕ ಬೆಂಬಲಿಗರನ್ನು ನಾವು ಪ್ರತಿದಿನ ನೋಡ್ತಾನೆ ಇರ್ತೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ. ಲಕ್ಷಾಂತರ ಹಿಂದೂಗಳಿಗೆ ಸಂತಾನ ಹರಣವನ್ನ ಮಾಡಿಸಿ, ಲಕ್ಷಾಂತರ ಹಿಂದೂಗಳ ಹತ್ಯೆಯನ್ನು ನಡೆಸಿ, ಲಕ್ಷಾಂತರ ಹಿಂದೂಗಳ ಸಾವಿಗೆ ಕಾರಣವಾಗಿರುವಂತಹ ರಾಜಕೀಯ ಪಕ್ಷವನ್ನೇ ಬೆಂಬಲಿಸುವಂತಹ ಜಾತ್ಯತೀತ ಹಿಂದೂಗಳನ್ನ ಪ್ರತಿದಿನ ನಾನೇನೆ ನೋಡ್ತಿರ್ತೀನಿ. ಹೀಗಿರುವಾಗ ಕಣ್ಣಿಗೆ ಕಾಣದಂತಹ ಅದೆಷ್ಟೋ ಮೂಕ ಪ್ರಾಣಿಗಳಿಗೆ ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಪ್ರತಿನಿತ್ಯ ಆಹಾರವನ್ನು ನೀಡ್ತಿರುವಂತಹ ಇಂತಹ ವ್ಯಕ್ತಿಗೆ ಬೆಂಬಲಿಸೋದ್ರಲ್ಲಿ ಯಾವುದ್ರಿ ತಪ್ಪಿದೆ? ಅದ್ಯಾವ ರೀತಿಯಾದಂತಹ ತಪ್ಪು? ನಾನೊಬ್ಬ ಅಪ್ಪಟ ಪ್ರಾಣಿ ಪ್ರೇಮಿ. ಈ ವ್ಯಕ್ತಿ ಅದೆಷ್ಟೋ ಕಣ್ಣಿಗೆ ಕಾಣದಂತಹ ಅದೆಷ್ಟೋ ವ್ಯಕ್ತಿಗಳಿಗೆ ಸಹಾಯವನ್ನ ಮಾಡಿಬಿಟ್ಟಿದ್ದಾರೆ. ಇವರನ್ನ ಹತ್ತಿರದಿಂದ ಬಲ್ಲವರಿಗೆ ಮಾತ್ರ ತುಂಬಾ ಚೆನ್ನಾಗಿ ಗೊತ್ತು. ಅದರಲ್ಲೂ ಫಿಲಿಂ ಇಂಡಸ್ಟ್ರಿನಲ್ಲಿ ಇದ್ರೆ ನಿಮ್ಮೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅವರು ಯಾವ ರೀತಿಯಾಗಿ ಅಂತ. ಒಂದು ಸತ್ಯವಾದ ಮಾತನ್ನ ಹೇಳ್ತೀನಿ ಕೇಳಿ. ದರ್ಶನ್ ರವರ ಆತ್ಮ ತುಂಬಾ ಶುದ್ಧವಾಗಿದೆ. ಅದು ಹೇಗೆ ಅಂತ ಗೊತ್ತಿದ್ಯಾ? ನಮ್ಮ ತಾತ ಯಾವಾಗ್ಲೂ ಹೇಳ್ತಿರೋರು, ಪ್ರಾಣಿ ಪಕ್ಷಿಗಳಿದಾವಲ್ಲ, ಪ್ರಾಣಿ ಪಕ್ಷಿಗಳು ಯಾರ ಆತ್ಮ ಶುದ್ಧವಾಗಿರುತ್ತೆ ಅವರ ಬಳಿ ಮಾತ್ರ ಬರೋದಂತೆ. ನಿಮ್ಮ ಆತ್ಮ ಶುದ್ಧವಾಗಿಲ್ಲ ಅಂತ ಅಂದ್ರೆ ಪ್ರಾಣಿ ಪಕ್ಷಿಗಳು ನಿಮ್ಮ ಬಳಿಗೆ ಬರೋದೇ ಇಲ್ಲ. ಅದರಲ್ಲೂ ನಾವು ಶ್ವಾನ ಅಂತ ಏನ್ ಹೇಳ್ತೀವಿ, ಅಂದ್ರೆ ನಾಯಿ ಅಂತ ಏನ್ ಹೇಳ್ತೀವಿ, ಒಂದು ಪಕ್ಷ ಅವುಗಳನ್ನ ಹೋಲಿಸ್ಕೊಳ್ಬಹುದು. ಅಶ್ವ, ನಾವೇನು ಕುದುರೆ ಅಂತ ಹೇಳ್ತೀವಿ, ಕುದುರೆಗಳನ್ನ ಯಾವುದೇ ಕಾರಣಕ್ಕೂ ಆತ್ಮ ಶುದ್ಧವಾಗಿಲ್ಲ ಅಂತಂದ್ರೆ ಕುದುರೆಗಳು ನಿಮ್ ಜೊತೆ ಇರೋದೇ ಇಲ್ಲ, ನಿಮ್ ಜೊತೆ ಒಲಿಯೋದೇ ಇಲ್ಲ. ನೀವೇನಾದ್ರೂ ಅಷ್ಟು ಬಲವಂತ ಮಾಡಿ ನೀವೇನಾದ್ರೂ ನೀವು ಸಾಕೊಂಡ್ರೆ ಅವುಗಳು ಸತ್ತೋಗ್ಬಿಡ್ತವೆ. ಹಾಗಾಗಿನೇ ಶ್ರೀಮಂತರುಗಳು ಏನ್ ಮಾಡ್ತಾರೆ, ಆತ್ಮ ಶುದ್ಧವಾಗಿರಂತಹದ್ದು ಅಂದ್ರೆ ಅವುಗಳನ್ನ ನೋಡ್ಕೊಳ್ಳೋದಕ್ಕೆ ಅಂತಾನೆ ಕೆಲವೊಂದಷ್ಟು ಜನನ ಇಟ್ಕೊಳ್ತಾರೆ. ದರ್ಶನ್ ರವ್ರು ನೋಡಿರ್ಬೋದು, ಅವ್ರು ಕುದುರೆಗಳ ಜೊತೆ ಯಾವ ರೀತಿಯಾಗಿರ್ತಾರೆ, ಪ್ರಾಣಿ ಪಕ್ಷಿಗಳ ಜೊತೆಗೆ ಯಾವ ರೀತಿಯಾಗಿ ತಮ್ಮ ಒಡನಾಟಗಳನ್ನು ಇಟ್ಕೊಂಡಿದ್ದಾರೆ. ಆತ್ಮ ಶುದ್ಧವಾಗಿದ್ರೆ ಮಾತ್ರ ಪ್ರಾಣಿ ಪಕ್ಷಿಗಳು ಈ ರೀತಿಯಾಗಿ ಹತ್ತಿರ ಬರೋದು. ಹಾಗೆ ಕಣ್ಣಿಗೆ ಕಾಣದಲ್ಲೇನೆ ಅದೆಷ್ಟೋ ಜನರಿಗೆ ಸಹಾಯವನ್ನ ಮಾಡಿಬಿಟ್ಟಿದ್ದಾರೆ. ಫಿಲಿಂ ಇಂಡಸ್ಟ್ರಿಯಲ್ಲಿ ಇದ್ರ ಗೊತ್ತಾಗೋದು ನಿಮ್ಗಳಿಗೆ, ನನಗೆ ಗೊತ್ತು ತುಂಬಾ ಚೆನ್ನಾಗಿ. ಅವ್ರು ಅದೆಷ್ಟು ಜನರಿಗೆ ಸಹಾಯವನ್ನ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳೋದಿಲ್ಲ. ಬೇಡ ಅಂತ ಹೇಳ್ತಾರೆ. ಹೇಳ್ಕೊಂಡ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಕೆಲವೊಂದಷ್ಟು ಜನ ಹೇಳ್ಕೊಳ್ತಾರೆ. ನಿಜವಾಗ್ಲೂ ತುಂಬಾ ಖುಷಿ ಪಡುವಂತಹ ವ್ಯಕ್ತಿ ನನಗೆ, ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ. ಹಾಗೇನೆ ಕೆಲವೊಂದು ಬಾರಿ ಅವರು ವೈಯಕ್ತಿಕವಾಗಿ ಏನು ಆಯ್ತು, ಅದು ಒಂದು ಕೋಪ. ನಾನು ಕರ್ಮ ಫಲಗಳನ್ನ ತುಂಬಾ ನಂಬುವಂತವನು. ನೋಡಿ, ಕೃಷ್ಣ ಒಂದು ಮಾತನ್ನ ಹೇಳ್ತಾನೆ ಯಾವಾಗ್ಲೂ, ಧರ್ಮವನ್ನ ಏನೇಳಿ ಧರ್ಮವನ್ನ ಉಳಿಸಬೇಕಾದಂತಹ ಸಮಯ ಬಂದಾಗ ಅಧರ್ಮವನ್ನ ಒಡೆದಾಕ್ಬೇಕಾಗುತ್ತೆ, ಅಂದ್ರೆ ಅಧರ್ಮವನ್ನ ನಾಶ ಮಾಡಬೇಕಾಗುತ್ತೆ. ಧರ್ಮದ ಮಾರ್ಗದಿಂದ ಅಧರ್ಮವನ್ನ ನಾಶ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಅಧರ್ಮದ ಮಾರ್ಗವನ್ನೇ ಅನುಸರಿಸುವ ಅರ್ಜುನ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಏನ್ ಹೇಳಿ, ಅಧರ್ಮವನ್ನ ನಾಶ ಮಾಡಬೇಕು ಅಂತ ಸಮಯ ಬಂದಾಗ ಏನು ಮಾಡೋದಕ್ಕಾಗ್ದಲೇನೆ ಅಧರ್ಮದ ಮಾರ್ಗದಿಂದನೇ ಅದನ್ನ ನಾಶ ಮಾಡಬೇಕಾಗುತ್ತೆ. ಇವತ್ತಿನ ನಮ್ಮ ಏನು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದ್ರಿಂದ ನಾವು ನಮ್ಮ ಕಾನೂನುಗಳಿಗೆ ಬೆಲೆನ ಕೊಡ್ಲೇಬೇಕು. ಅವರು ಅಧರ್ಮದ ಮಾರ್ಗವನ್ನ ಹಿಡಿದು ಅಧರ್ಮದ ಮಾರ್ಗದಿಂದ ಅಧರ್ಮವನ್ನ ನಾಶವನ್ನ ಮಾಡಿದ್ರು ಅಷ್ಟೇನೆ. ಏನ್ ಪ್ರಪಂಚದಲ್ಲಿ ಯಾರು ಮಾಡದಿರಂತಹ ತಪ್ಪೇನ್ ಮಾಡಿಲ್ವಲ್ಲ? ಪ್ರಪಂಚದಲ್ಲಿ ಯಾರು ಮಾಡದಿರಂತಹ ತಪ್ಪೇನಾರು ಮಾಡ್ಬಿಟ್ಟಿದಾರ? ಅದೆಷ್ಟೋ ಕೊಲೆಗಳನ್ನ, ದರೋಡೆಯನ್ನ ಮಾಡಿರೋ, ಅತ್ಯಾಚಾರಗಳನ್ನ ಮಾಡಿರೋಂಥವ್ರೆಲ್ಲ ಇವತ್ತಿನ ದಿನ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಹೀಗಿರುವಾಗ ಈ ಮನುಷ್ಯನಿಗೆ ಯಾವ ರೀತಿಯಾಗಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಪ್ರತಿದಿನ ನೋಡ್ತಾನೆ ಇರ್ತೀವಿ, ಅಪ್ಡೇಟ್ಸ್ಗಳು ಬರ್ತಾನೆ ಇರ್ತವೆ. ಇಷ್ಟೊಂದು ಟಾರ್ಚರ್ ಇಡಂತಹದ್ದ ತಪ್ಪಾಗಿದೆ, ನಿಜ ಒಪ್ಕೊಳ್ತೀವಿ. ಎಲ್ಲರೂ ಒಪ್ಕೊಳ್ಳೋಣ. ಅದು ಇಷ್ಟೊಂದು ವೈಯಕ್ತಿಕವಾಗಿ ತೆಗೆದುಕೊಂಡು, ರಾಜಕೀಯವಾಗಿ ತೆಗೆದುಕೊಂಡು ಕೆಲವೊಂದಷ್ಟು ತಮ್ಮ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆಲ್ಲ ಈ ಮನುಷ್ಯನ ಮೇಲೆ ಅಷ್ಟೊಂದು ಇದು ಮಾಡಿದ್ರಲ್ಲ, ಕೆಲವೊಂದು ಕಡೆ ನಿಜವಾಗ್ಲೂ ಬೇಜಾರಾಗುತ್ತೆ.
ಕೆಲವೊಂದಷ್ಟು ಜನ ನನ್ಗೆ ಅಲ್ಲಿ ಗೊತ್ತಿರೋಂಥವ್ರು ಹೇಳ್ತಾ ಇದ್ರು, ಅವ್ರು ಸಾಕಿರುವಂತಹ ಏನು ಪ್ರಾಣಿಗಳಿದಾವೆ ಕೆಲವೊಂದಷ್ಟು ದಿನ ಊಟ ಎಲ್ಲ ಬಿಟ್ಟಿದ್ವಂತೆ. ಹಾಗೇನೆ ಇನ್ನೂ ಒಂದಷ್ಟು ಅನಿಮಲ್ಸ್ಗಳು ಸತ್ತೋಗ್ಬಿಟ್ಟು ಅವ್ರು ಬರ್ದಲ್ಲೇನೆ ನಮಗ್ ಗೊತ್ತು ಅವರು ಎಲ್ಲಿ ಏನು ಎಷ್ಟೇ ಕೆಲಸದಲ್ಲಿ ಬ್ಯುಸಿ ಇದ್ರು ತಾವು ಸಾಕಿರುವಂತಹ ಪ್ರಾಣಿ ಪಕ್ಷಿಗಳನ್ನ ನೋಡೋದಕ್ಕಂತೂ ಹೊರಟ್ಬಿಡಿರೋರು, ಅದು ರಾತ್ರಿನೇ ಹೊರಟಿರೋರು. ಇಂತಹ ವ್ಯಕ್ತಿ ಏನು ಮಾಡೋದಕ್ಕಾಗೋದಿಲ್ಲ. ಹೇಳಿದ್ನಲ್ಲ, ನಾನು ಕರ್ಮಫಲವನ್ನ ನಾನು ನಂಬುವಂಥವನು ಅಂತ. ಹಾಗಾಗೇನೆ ನಾನು ಅವ್ರು ಕಂಡ್ರೆ ನನಗೆ ಎಲ್ಲ ಒಂದು ಕಡೆ ನಾನು ಹೇಳಿದ್ನಲ್ಲ, ನಾನು ಸಿನಿಮಾ ವಿಚಾರವನ್ನ ಬಿಟ್ಬಿಡ್ತೀನಿ. ನಾನು ವೈಯಕ್ತಿಕವಾಗಿ ಅವರ ವ್ಯಕ್ತಿತ್ವ ಕಂಡ್ರೆ ನನಗೆ ತುಂಬಾ ತುಂಬಾ ಒಂದು ಸ್ವಲ್ಪ ಕೋಪ ಜಾಸ್ತಿ, ಸಿಕ್ಕಾಪಟ್ಟೆ ಕೋಪ. ಅದು ನನಗೂ ಗೊತ್ತು. ಅದನ್ನ ಬಿಟ್ರೆ ಮನಸ್ಸಿನ ಒಳಗಡೆ ಮಗುವಿನ ರೀತಿಯಾದಂತಹ ಒಂದು ಮುಗ್ಧತೆ ಇದೆ. ನಾನೇನೋ ಅವ್ರನ್ನ ಹಾಡು ಹೊಗಳಿದ್ರೆ ಅಥವಾ ಅವರನ್ನ ಬೆಂಬಲಿಸಿದ್ರೆ ನಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋಯರ್ಸ್ ಬಂದ್ಬಿಡ್ತಾರೆ, ಅಥವಾ ಕೆಲವೊಂದಷ್ಟು ಜನ ನನ್ನ ಇಷ್ಟಪಡ್ತಾರೆ, ಈ ರೀತಿ ಕೆಲವೊಂದಷ್ಟು ಜನ ಅನ್ಕೊಳ್ಬೋದು. ಆ ರೀತಿಯಾಗಿ ನಮ್ಗೆ ಯಾವುದೇ ರೀತಿಯಾದಂತಹ ಅವಶ್ಯಕತೆ ಇಲ್ಲ. ಕಾರಣ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬೆಳಿಬೇಕು, ದೊಡ್ಡದಾಗಿ ಸಾಧನೆಯನ್ನ ಮಾಡಬೇಕು, ಹಣ ಸಂಪಾದನೆಯನ್ನ ಮಾಡಬೇಕು, ಈ ರೀತಿಯಾದಂತಹ ಕನಸುಗಳು ನಮ್ಗೆ ಯಾವುದೂ ಸಹ ಇರೋದಿಲ್ಲ. ನಮ್ಮ ಆಸೆಗಳೇನಿರುತ್ತೆ, ನಮ್ಮ ಆಧ್ಯಾತ್ಮಿಕವಾದಂತಹ ವಿಚಾರಗಳನ್ನ, ನಮ್ಮ ದೇಶದ ವಿಚಾರಗಳನ್ನ ಸಮಾಜಕ್ಕೆ ತಿಳಿಸುವಂತಹ ಕೆಲಸಗಳನ್ನ ಮಾಡ್ತಿರ್ತೀವಿ. ಹಾಗಾಗಿನೇ ಮತ್ತೆ ಇನ್ನೊಂದು ವಿಚಾರವನ್ನು ಹೇಳ್ಬೇಕಾಗಿತ್ತು. ಇತ್ತೀಚೆಗೆ ಒಂದು ಇವ್ರದ್ದು ಡೆವಿಲ್ ಅಂತ ಮೂವಿ ರಿಲೀಸ್ ಆಯ್ತಲ್ಲ, ಅಭಿಮಾನಿಗಳು ಇವ್ರ ಮೇಲೆ ಇಟ್ಟಿರುವಂತಹ ಅಭಿಮಾನವನ್ನ ನೋಡಿ ನಿಜವಾಗ್ಲೂ ನನಗೇನೆ ತುಂಬಾ ತುಂಬಾ ಖುಷಿ ಆಗೋಯ್ತು. ಏನ್ ಅಷ್ಟೊಂದು ಜನ ಅಭಿಮಾನಿಗಳು ಯಾರು ಸಂಪಾದನೆಯನ್ನ ಮಾಡ್ತಾರೆ? ಆತ್ಮ ಶುದ್ಧಿ ಆಗಿರೋದಕ್ಕೆ ತಾನೇ ನೀವೆಲ್ಲ ಅವ್ರ ಮೇಲೆ ಅಷ್ಟೊಂದು ಅಭಿಮಾನವನ್ನ ಇಟ್ಟಿರೋದು. ಅವ್ರ ಆತ್ಮ ಶುದ್ಧಿ ಆಗಿರಲಿಲ್ಲ ಅಂತಂದ್ರೆ ನೀವು ಅಭಿಮಾನಿಗಳೇ ಆಗ್ತಿರ್ಲಿಲ್ಲ. ಅಯ್ಯೋ ಬಿಡಾತೆಗೆ ಅಂತ ನೀವು ನೋಡಿ, ಒಬ್ಬ ವ್ಯಕ್ತಿಗೆ ಅಭಿಮಾನಿ ಆಗ್ಬೇಕು ಅಂತಂದ್ರೆ ನಿಮ್ಮ ಆತ್ಮ ಮತ್ತೆ ಅವರ ಆತ್ಮ ಕನೆಕ್ಟ್ ಆದ್ರೆ ಮಾತ್ರ ನೀವು ಅಭಿಮಾನಿ ಆಗೋದು. ನೀವೆಲ್ಲರ ಅಭಿಮಾನಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಪರ್ಟಿಕ್ಯುಲರ್ ಅವ್ರ ಅಭಿಮಾನಿ ಯಾಕಾದ್ರಿ ಅಂದ್ರೆ ನಿಮ್ಮ ಆತ್ಮದ ಜೊತೆ ಅವರ ಆತ್ಮ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ನಿಜವಾಗ್ಲೂ ನೀವು ದರ್ಶನ್ ಅಭಿಮಾನಿಗಳಿದಿರಲ್ಲ, ನೀವು ಪುಣ್ಯವಂತ್ರೆ ಅಂತ ಹೇಳ್ಬೇಕು. ಒಳ್ಳೆಯ ವ್ಯಕ್ತಿನ ಪಡ್ಕೊಂಡಿದ್ದೀರಾ. ಕಷ್ಟದ ದಿನಗಳು ಅಂತ ಬಂದಿದೆ, ಏನು ಮಾಡೋದಕ್ಕಾಗೋದಿಲ್ಲ. ಈ ಕಷ್ಟದ ದಿನಗಳೆಲ್ಲ ಹೋಗುತ್ತೆ, ಒಂದಲ್ಲ ಒಂದು ದಿನ. ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇರ್ಲೇಬೇಕಲ್ವಾ? ಬೆಳಕು ಅಂತ ಬಂದ ಮೇಲೆ ಕತ್ತಲೆ ಅನ್ನೋದು ಬಂದೇ ಬರುತ್ತೆ. ಕತ್ತಲೆ ಅಂತ ಇದ್ಮೇಲೆ ಬೆಳಕು ಅನ್ನೋದು ಬರ್ಲೇಬೇಕು ತಾನೆ. ಈ ವ್ಯಕ್ತಿ ಜೀವನದಲ್ಲೂ ಆದಷ್ಟು ಬೇಗ, ಸಾಧ್ಯವಾದಷ್ಟು ಬೇಗ ಬೆಳಕು ಬರ್ಲಿ, ಹೊರಗಡೆ ಬರ್ಲಿ, ತುಂಬಾ ತುಂಬಾ ಖುಷಿಯಾಗಿರ್ಲಿ ಅಂತ ಹೇಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಇಂತಹ ವ್ಯಕ್ತಿಯನ್ನ ನೀವುಗಳು ಪ್ರೀತಿಸ್ತೀರಾ, ಅಷ್ಟೊಂದು ಆರಾಧಿಸ್ತೀರಾ, ಗೌರವಿಸ್ತೀರಾ, ಅಷ್ಟೊಂದು ಅಪ್ಪ, ನಾನಂತೂ ತಲೆ ಕೆಡ್ಸ್ಕೊಂಡ್ಬಿಟ್ಟೆ ನಿಮ್ಮ ಅಭಿಮಾನವನ್ನ ನೋಡಿ, ಕಣ್ಣೆದುರುಗಡೆ ನೋಡ್ಬಿಟ್ಟೆ ಅದೆಷ್ಟು ಅಭಿಮಾನವನ್ನ ಇಟ್ಕೊಂಡಿದ್ದೀರಾ. ಇಂತಹ ವ್ಯಕ್ತಿ ಸದಾ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ ಆ ಕೃಷ್ಣ ದರ್ಶನ್ ರವ್ರಿಗೂ ಒಳ್ಳೆಯದನ್ನ ಮಾಡ್ಲಿ, ಹಾಗೆ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ. ಜನಗಳು ಮಾತಾಡ್ತಾರೆ ಬಿಡಿ, ಅವ್ರನ್ನ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅವರು ಇರೋದೇ ಮಾತನಾಡೋದಕ್ಕೋಸ್ಕರ, ಏನು ಮಾಡೋದಕ್ಕಾಗೋದಿಲ್ಲ. ಅವ್ರು ಇರೋದೇ ಮಾತನಾಡೋದಕ್ಕೋಸ್ಕರ. ಹೇಳ್ತಾರಲ್ಲ ಒಂದು ಮಾತು, ಎಲ್ಲಿ ಬೆಲ್ಲ ಇರುತ್ತೋ ಅಲ್ಲೇನೆ ಇರುವೆಗಳು ಬರೋದು ಅಂತ. ಹಾಗೆ ಏನು ಮಾಡೋದಕ್ಕಾಗೋದಿಲ್ಲ, ಎಲ್ಲವೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.